ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸೋದಕ್ಕೆ ಮೊದಲು ಏನು ಗೊತ್ತಾ, ನನಗೆ ಸಿಟ್ಟು ಬರ್ತಾ ಇದೆ. ಯಾರ ಮೇಲೆ ಅಂತಂದರೆ, ಯಾರು ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿದ್ದಾರಲ್ಲ, ಮುನಿಯಪ್ಪನವರು. ಆ ಮನುಷ್ಯ ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಒಂದು ಅರ್ಥ ಆಗ್ತಾ ಇದೆ. ಯಾಕೆ ಗೊತ್ತಾ, ರಾಜ್ಯದಲ್ಲಿ ಸಿಲಿಂಡರ್ಗಳ ಸಮಸ್ಯೆ, LPG ಸಿಲಿಂಡರ್ಗಳ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ವರದಿಗಳು ಬರ್ತಿವೆ. ಹಾಗೇನು ಆಟೋ ಗ್ಯಾಸ್, ಬಹುತೇಕ ಆಟೋ ಓಡಿಸುವವರು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಕೆಲವು ಕಡೆ ಆಟೋ ಗ್ಯಾಸ್ ಏನಿದೆ ಅದರ ಬೆಲೆ 90-95 ರೂಪಾಯಿ ದಾಟಿದೆ, 70 ರೂಪಾಯಿಂದ 65 ರೂಪಾಯಿ. ಆದರೆ ಈ ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಮಾಡಿಬಿಟ್ಟು ಎಲ್ಲ ಚೆನ್ನಾಗಿದೆ, ಜಗತ್ತೆಲ್ಲ ಚೆನ್ನಾಗಿದೆ, ಜನ ಎಲ್ಲ ಸರಿಯಾಗಿದ್ದಾರೆ, ರಾತ್ರಿ ಮಲ್ಕೋತಾರೆ, ಬೆಳಗ್ಗೆ ಏಳ್ತಾರೆ, ಆಫೀಸಿಗೆ ಹೋಗಿ ಈ ರೀತಿ ಮಾತನಾಡ್ತಾರೆ. ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಏಜೆಂಟ್ರಂತೆ ಕಾಡ್ತಾರೆ. ಸಮಸ್ಯೆ ಅರಿವೇ ಇಲ್ಲದಂತೆ. ಬೆಂಗಳೂರು ಅಂತ ನಗರದಲ್ಲಿ ಹಲವಾರು ಹೋಟೆಲ್ಗಳು ಮುಚ್ಚೋಗ್ಬಿಟ್ಟು, ಕೆಲವು ಕಡೆ ದಟ್ ಹೋಟೆಲ್ನಲ್ಲಿ ಸೌದೆ ತೆಗೆದುಕೊಂಡು ಅಡುಗೆ ಮಾಡ್ತಿದ್ದಾರೆ. ಸೌದೆ ಬೆಲೆ ಏನಿದೆ ಅದು 400-500 ರೂಪಾಯಿ ಇದ್ದುದು ಈಗ 1500 ರೂಪಾಯಿ ಹೋಗಿದೆ. ಆದರೆ ಈ ಮನುಷ್ಯ ಮಂತ್ರಿಗಳಿಗೆ ಅದು ಯಾವುದೋ ತಟ್ಟ ಥರ ಕಾಣ್ತಾ ಇಲ್ಲ. ಹಾಗೆ ನೋಡಿದರೆ ಅವರೇನು ಆಡಳಿತದಲ್ಲಿ ಅನುಭವ ಇಲ್ಲದ ವ್ಯಕ್ತಿ ಕೂಡ ಅಲ್ಲ. ಹಲವು ವರ್ಷಗಳಿಂದ ಕೇಂದ್ರದಲ್ಲಿ ಕೂಡ ಮಂತ್ರಿಯಾಗಿದ್ದರು, ಇಲ್ಲಿ ಮಂತ್ರಿಯಾಗಿದ್ದಾರೆ, ಅವ್ರ ಮಗಳು MLA ಆಗಿದ್ದಾಳೆ. ಒಂದು ಗಾಂಭೀರ್ಯ ಬೇಡವಾ ಇವರಿಗೆ? ಜನರ ಸಮಸ್ಯೆ ಬಗ್ಗೆ ಸ್ಪಂದನೆ ಬೇಕಲ್ವಾ? ಎಲ್ಲ ಬರುತ್ತೆ ಕಣ್ರಿ, ಏನಿಲ್ಲ, ಎಲ್ಲ ಸರಿಯಾಗಿದೆ. ಎಟ್ಲೀಸ್ಟು ಕೇಂದ್ರ ಸರ್ಕಾರ ಸರಿಯಾಗಿ ಕರ್ನಾಟಕಕ್ಕೆ LPGಯನ್ನು ಸಪ್ಲೈ ಮಾಡ್ತಿಲ್ಲ ಅಂತ ಹೇಳುವಷ್ಟು ಧೈರ್ಯ ಈ ಮನುಷ್ಯ ಇದ್ದಂತೆ ಕಾಣ್ತಾ ಇದೆ. ಬರೀ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಅನುಮಾನ ಬರುತ್ತೆ. ಗಟ್ಟಿ ಧ್ವನಿಯಲ್ಲಿ ಮಾತನಾಡೋಕ್ಕೆ ಸಾಧ್ಯ ಇಲ್ಲದಿರುವವರು ಇವರು ಯಾವ ಸೀಮೆ ಸಚಿವರು? ಯಾವ ಸೀಮೆ ಸಚಿವರು? ಮೂಲಭೂತವಾಗಿ ಜನರ ಸಮಸ್ಯೆಯನ್ನು ಪರಿಹರಿಸಬೇಕಾದ ಕೆಲಸ ಅದಿಲ್ವ? ತಮ್ಮ ಹತ್ರ ಆಗಲ್ವ? ಬಿಟ್ಟು ಹೋಗ್ಬೇಕು. ಕಾಂಗ್ರೆಸ್ ಅಟ್ಲೀಸ್ಟ್ ಸಿದ್ದರಾಮಯ್ಯ ಇಂಥವ್ರನ್ನ ಖಾತೆಯಾದರೂ ಚೇಂಜ್ ಮಾಡಬೇಕು. ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಅವರಿಗಾದರೂ ಖಾತೆಯನ್ನು ಒದಗಿಸ್ಕೊಡಿ. ಕೇಂದ್ರ ಸರ್ಕಾರದಲ್ಲಿ ಗಟ್ಟಿ ಧ್ವನಿಯಲ್ಲಿ ನಮಗೆ ಬರಬೇಕಾದಂಥ LPGಯನ್ನು ಯಾಕೆ ಕಳಿಸ್ತಾ ಇಲ್ಲ? ಸೊ ಭಾಳಷ್ಟು ಈ ಕಮರ್ಷಿಯಲ್ LPGಗಳೇನಿದೆ ಅದ್ರ ಬಗ್ಗೆ ಹಲವು ವರದಿಗಳು ಬರ್ತಾ ಇದೆ. ಕೆಲವು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಎಲ್ಲೆಲ್ಲೋ ಇಟ್ಟಂತಹ ಸುದ್ದಿಗಳು ಬರ್ತಾ ಇದೆ. ಅದನ್ನು ನಾನು ಯಾರ ಹತ್ರ ಕೇಳ್ತಾ ಇದ್ದೆ, ಏನು ರೇಟ್ ಇದೆ ಅಂತ ಇವಾಗ. ಸೊ ಬಹಳ ಜನ ಹೇಳೋದು 9,000ರಿಂದ 10,000 ರೂಪಾಯಿವರೆಗಾಗಿದೆ. ಅವರು ಅದನ್ನು ತಂದುಬಿಟ್ಟು ಹೋಟೆಲ್ ಮುಚ್ಚಕ್ಕಾಗಲ್ಲ, ಏನು ಮಾಡಬೇಕು ಅವರು? ಸೊ ಹೀಗೆ ಕಾಳಸಂತೆಯಲ್ಲಿ ಸಿಲಿಂಡರ್ನನ್ನು ತಂದು ಅವರು ತಮ್ಮ ಉದ್ಯಮವನ್ನು ಹಾಗೆ ಉಳಿಸ್ಕೊಳ್ಳೋ ಯತ್ನವನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಹಾನಿ. ಈ ಸಂದರ್ಭದಲ್ಲಿ ಕಾಳಸಂತೆಯಲ್ಲಿ ಹೇಗೆ ಹೋಗುತ್ತೆ? ನಾನೊಂದು ಯಾವುದೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಆ ಹೆಣ್ಣು ಮಗಳು ಆ ಯಾವ ಚಾನಲ್ನವರು, ಈ ಯೂಟ್ಯೂಬ್ ಚಾನಲ್ ಒಂದು, ಅವರು ಅಲ್ಲಿ ಬಂದು ಕೇಳ್ತಾ ಇದ್ದಾಗ ನನಗೆ ಮಂತ್ರಿಗಳ ಜೊತೆ ಸಂಪರ್ಕ ಇದೆ, ಮಂತ್ರಿಗಳ PA ಜೊತೆ ಸಂಪರ್ಕ ಇದೆ ಅನ್ನೋ ಟೈಪ್ ಮಾತಾಡ್ತಾರೆ. ಅಂದರೆ ಯಾರಿಗೆ ಸಂಪರ್ಕ ಇದೆ? ಯಾರ ಸಂಪರ್ಕ ಇದೆ? ಬಹಳ ಮುಖ್ಯವಾಗಿ ನಿಮಗೆ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮಂತ್ರಿಗಳಾಗಿರ್ತೀರಿ? ವಾಯ್ ನಿಮ್ಮ ಮಂತ್ರಿ ಆಗುವ ಯೋಗ್ಯತೆ ಇದೆ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ. ಅದರ ಜೊತೆಗೆ ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸೋದು. LPG ಸಿಲಿಂಡರ್ ಕಷ್ಟ ಇದೆ, ಇನ್ನೊಂದಿದೆ, ಹೌದು ಹೇಳಬೇಕಲ್ವಾ? ಎಲ್ಲವೂ ಸುಗಮವಾಗಿದೆ, ಯಾವ ತೊಂದರೆನೂ ಇಲ್ಲ ಅಂತ ಯಾರ ಕಿವಿ ಮೇಲೆ ಲಾಲ್ಬಾಗು, ಕಬ್ಬನ್ ಪಾರ್ಕು ಇಡ್ತಾ ಇದೆ? ಈ ರಾಜಕಾರಣಿಗಳ ಹಣೆ ಬರಹ ಅಷ್ಟು ಕಟ್ಟಿ. ಸೊ ಇನ್ನೊಂದು ಸುದ್ದಿ ನನಗೆ, ಅದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಅವರು ಹೇಳಿರುವ ಮಾತು. ಏನು ಹೇಳಿದ್ರು ಅವರು ಅಂದರೆ, ಸೊ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಿದೆ ಅನ್ನೋ ಹೇಳಿಕೆಯನ್ನು ಅವ್ರು ನೀಡಿದರು. ಈ ಹೇಳಿಕೆ ನೀಡೋದಕ್ಕೆ ಭಾಳ ಮುಖ್ಯವಾದ ಕಾರಣ ಅಂತ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರೋದು. ಆದರೆ ಈ BJPಯವರಿಗೆ ಎಲ್ಲಿದೆ ನೈತಿಕತೆ? ಮುಸ್ಲಿಮರ ಬಗ್ಗೆ ಮಾತನಾಡುವ ನೈತಿಕತೆ BJPಗೆ ಇದೆಯಾ? ರಾಷ್ಟ್ರ ಮಟ್ಟದಾಗಲಿ ರಾಜ್ಯ ಮಟ್ಟದಾಗಲಿ ಒಬ್ಬರೇ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಮ್ಗೆ
ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಸ್ಪರ್ಧಿಸುವುದಕ್ಕೆ ಟಿಕೆಟ್ ಕೊಡದಿರುವ ಜನ ಈಗ ಕಾಂಗ್ರೆಸ್ನವರು ಇಸಿ ದಟ್ ಮುಸ್ಲಿಮರಿಗೆ ಮೋಸ ಮಾಡಿದ್ರು. ಮುಸ್ಲಿಮರನ್ನ ಈ ದೇಶದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿದವರು ಯಾರು? BJP ಅಲ್ವಾ? ಅದರ ಜೊತೆಗೆ ಈ ಬಹುಸಂಖ್ಯಾಕ ರಾಜಕಾರಣ ಅದು ಹೇಗೆ ಅಂತ ಅಂದರೆ ಮುಸ್ಲಿಮರನ್ನು ಒಂದು ಬೆರ್ಚಪ್ಪನಾಗಿ ತೋರಿಸೋದು. ಇವ್ರು ಹೇಗೆ ಗೊತ್ತಾ, ಇವರು ಭಯೋತ್ಪಾದಕರು, ಇವ್ರು ಬಂದರು ನಿಮ್ಮನ್ನು ಮುಗಿಸ್ಬಿಡ್ತಾರೆ, ನಿಮ್ಮನ್ನು ಉಳಿಸೋಕ್ಕೆ ನಾವೇ ರಕ್ಷಕರು, ನಾವು ರಕ್ಷಣೆಗೆ ಬಂದಿರೋರು, ನಾವು ನಿಮ್ಮ ರಕ್ಷಣೆ ಮಾಡ್ತೀವಿ. ಸೊ ನಿಮ್ಮ ಬಹುಸಂಖ್ಯಾತರ ರಕ್ಷಣೆ ಮಾಡೋದಕ್ಕೆ ನಾವೇ ಬೇಕು, ಇಲ್ಲದ್ರೆ ಮುಸ್ಲಿಮರ ಮಾಡಿಬಿಡ್ತಾರೆ. 85% ಜನ ಇರುವ ಹಿಂದೂಗಳನ್ನು 14% ಇರುವಂಥ ಮುಸ್ಲಿಮರಿಗೆ ಏನ್ರಿ ಮಾಡೋಕ್ಕಾಗುತ್ತೆ? ಕಾಮನ್ ಸೆನ್ಸ್ ಅಲ್ವಾ? ಅದನ್ನು ತೋರಿಸ್ತಾ ಹೋಗೋದು. ಈಗ ಮುಸ್ಲಿಮರ ಬಗ್ಗೆ ಪ್ರೀತಿ ಇದ್ದಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದಿಷ್ಟು ಮುಸ್ಲಿಮರ ಮತ ಬರಬಹುದು ಅನ್ನುವ ಕಾರಣ. ಸತತವಾಗಿ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡ್ತಾ ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ವಿರುದ್ಧ ಎತ್ತು ಕಟ್ತಾ ಇರುವವರು ಈಗ ದಾವಣಗೆರೆಯಲ್ಲಿ ಗೆಲ್ಲಬಹುದು, ಮುಸ್ಲಿಮರು ಓಟ್ ಬರಬಹುದು ಅನ್ನುವಂತಹ ಒಂದು ಮನಸ್ಥಿತಿ BJPಗೆ ಬಂದಿದೆ. ಅದಕ್ಕೆ ಹೇಳೋದು ಇವರ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ವರದಿ ಇದೆ ಇವತ್ತು. ಅದೇನು ಗೊತ್ತಾ, ನನಗದು ಶಾಕಿಂಗ್ ಆದ್ದು. ಸೊ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಿತ್ತಲ್ಲ ಆ ಅನುದಾನದಲ್ಲಿ ಎಷ್ಟು ಬರ್ತಾ ಇದೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ವರದಿ ಬಂದಿದೆ. ಏನದು? ತಾವು ಇವತ್ತಿನ ಪತ್ರಿಕೆಗಳಲ್ಲಿ ಅದನ್ನು ನೋಡಬಹುದು ಅಂತ ನನಗೆ ಅನಿಸುತ್ತೆ. ಸೊ ಒಟ್ಟು 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ರಾಜ್ಯಕ್ಕೆ ಬರಬೇಕಾದಂಥ 15,583 ಕೋಟಿ ರೂಪಾಯಿ ಬಂದೇ ಇಲ್ಲ, ಕೈ ಕೊಟ್ಟಿಲ್ಲ. ಸೊ ಈ ಪ್ರಕಾರ ಅವರು ಮಾಡಿರುವ ಈ ಅನ್ಯಾಯ ಇದೆಯಲ್ಲ, ಇದನ್ನು BJP ಅವರು ಪ್ರಶ್ನೆ ಮಾಡಬೇಕಲ್ವಾ? ಸಂಸತ್ ಸದಸ್ಯರು ಪ್ರಶ್ನೆ ಮಾಡಬೇಕಲ್ವಾ? ರಾಜ್ಯಕ್ಕೆ ಬರಬೇಕಾದ 15,000 ಕೋಟಿ ಬಂದಿಲ್ಲ 15ನೇ ಹಣಕಾಸು ಆಯೋಗದ ಇದರ ಪ್ರಕಾರ. ಈ ಬಗ್ಗೆ ಸಿದ್ದರಾಮಯ್ಯನವರು ಹೇಳೋದು ಸುಮಾರು ಕೇಂದ್ರ ಸರ್ಕಾರದಿಂದಾಗಿ ಒಂದು 80,000 ಕೋಟಿ ರೂಪಾಯಿ ಹಣ ರಾಜ್ಯಕ್ಕೆ ಬರಬೇಕಾದ್ದು ಬಂದಿಲ್ಲ ಅನ್ನುವ ಮಾತನ್ನು ಅವರು ಈ ಬಗ್ಗೆ ಮಾತನಾಡಬೇಕಲ್ವಾ? ಈ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಯಾಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂಥ ಅನುದಾನವನ್ನು ಕೊಡ್ತಾ ಇಲ್ಲ? ಅದಕ್ಕೆ ಕಾರಣ. ಸೊ ಅದನ್ನು ಹೇಳದೇನೆ ಬೇರೆ ವಿಚಾರಗಳಲ್ಲಿ ಇದು ಭಾಳ ಗಂಭೀರವಾಗಿ ಚರ್ಚೆ ಆಗಬೇಕಾದ ವಿವರಗಳು ಕೂಡ ನನ್ನ ಬಳಿ ಇದೆ ನೋಡಿ. ಸೊ ಏನಾಗಿದೆ ಅಂತ ಅಂದರೆ ರಾಜ್ಯದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಬರಬೇಕಾದಂತಹ 2,186 ಕೋಟಿ ಅದು ಬಂದಿಲ್ಲ. ಸೊ ಅದರ ಜೊತೆಗೆ ನೀವು ಇತ್ತೀಚೆಗೆ 14 ರಾಜ್ಯಗಳಿಗೆ 3,946 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಲ್ಲಿ ಕರ್ನಾಟಕ ಇಲ್ಲವೇ ಇಲ್ಲ. 15 ದಿನಗಳಲ್ಲಿ ಒಟ್ಟು ಬಿಡುಗಡೆಯಾದ್ದು 10,000 ಕೋಟಿ, ಅದು ಬೇರೆ ಬೇರೆ ರಾಜ್ಯಗಳಿಗೆ. ಕರ್ನಾಟಕಕ್ಕೆ ಸಿ ದಟ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ ಬಂದಿದೆ. ಬಿಕಾಸ್ ಡೆವಲಪ್ ಆಗಿರೋದು ಬೆಂಗಳೂರು ಸಿಟಿ ಇದೆಯಲ್ಲ, ಅದು ITBT ಸಿಟಿ ಆದದ್ದು. ಸೊ ಆ ಕಾರಣಕ್ಕಾಗಿ ಅತಿ ಹೆಚ್ಚಿನ ತೆರಿಗೆಯನ್ನು ಕರ್ನಾಟಕ ಕೊಡ್ತಾ ಇದೆ. ಆದರೆ ನಾವು 1 ರೂಪಾಯಿ ತೆರಿಗೆಯನ್ನು ಕೇಂದ್ರಕ್ಕೆ ಕಳಿಸಿಕೊಟ್ರೆ ನಮಗೆ ಸಿಗುವುದು 13 ಪೈಸಾ ವಾಪಸ್. ಉಗಿಬೇಕಲ್ವ ಇದಕ್ಕೆ? ಯಾಕೆ ಉಗಿಯೋಕ್ಕಾಗಲ್ಲ? ಯಾಕೆ ಮಾತಾಡೋಕ್ಕಾಗಲ್ಲ ರಾಜ್ಯದ ಹಿತಾಸಕ್ತಿ ಸಲುವಾಗಿ? ಸೊ ಈಗ ನೋಡಿ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಬರಬಾದ ತೆರಿಗೆ ಏನಿದೆ ಲಿಟ್ಲ್ ಬಿಟ್ ಜಾಸ್ತಿ ಮಾಡಲಾಗಿದೆ ಅಂತ. ಅದು ಒಟ್ಟು 4.13% ತೆರಿಗೆ ಪಾಲಿಗೆ ಶಿಫಾರಸು ಮಾಡಲಾಗಿದೆ. ಏನು ಪ್ರಯೋಜನ? ಈ ಹಿಂದಿನ ಬರಬೇಕಾದ ತೆರಿಗೆಯನ್ನೇ ನೀವು ನೀಡಿಲ್ಲ. ಈಗ ಇದ್ದಕ್ಕಿದ್ದಾಗ 1% ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅದು? ಸೊ ಒಟ್ಟು ನೋಡಿ 2026-27ಕ್ಕೆ ಈ ಹೊಸ 4.13%ಇಂದ ಸೊ 2026-27ಕ್ಕೆ ಕರ್ನಾಟಕಕ್ಕೆ 63,049 ಕೋರ್ಸ್ ಬರಬೇಕು. 63,049 ಕೋಟಿ ಬರಬೇಕು. ಇದು ಬರುತ್ತಾ? ಹೇಗೆ ಹೇಳೋದು ನಾವು? ಜನಪ್ರತಿನಿಧಿಗಳು ಅಯೋಗ್ಯರ, ಅವರಿಗೆ ಪ್ರಶ್ನಿಸುವ ಶಕ್ತಿ ಇಲ್ಲದಿದ್ದರೆ ಈಗೇನು 15ನೇ ಹಣಕಾಸು ಆಯೋಗದ ಪ್ರಕಾರ ನಮ್ಗೆ ಬರಬೇಕಾದ ಹಣ ಬಂದಿರಲ್ಲ, ಹಾಗೇನೇ ಆಗುತ್ತೆ. ಇದರ ಪ್ರಶ್ನೆ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತಾ ಕೂತಿರ್ತೀವಿ. ಇಂತಹ ಇಶ್ಯೂಗಳು ಚುನಾವಣಾ ಸಂದರ್ಭದಲ್ಲಿ ಚರ್ಚೆ ಆಗಬೇಕು. ಅದು ಬಾಗಲಕೋಟೆ ಚುನಾವಣೆ ಇರಲಿ, ಉಪಚುನಾವಣೆ ಇರಲಿ, ದಾವಣಗೆರೆ ದಕ್ಷಿಣ ಇರಲಿ. ಯಾಕೆ ಹೀಗೆ ಆಗ್ತಾ ಇದೆ?
ಯಾಕೆ ರಾಜ್ಯದ ಪಾಲು ಬರ್ತಾ ಇಲ್ಲ? ಹೀಗಾದರೆ ಪ್ರತ್ಯೇಕ ದೇಶದ ಕೂಗೋ ಇನ್ನೊಂದು ಬರಬಹುದು. ಆ ಸ್ಥಿತಿ ಬರೋದು ಈ ತಾರತಮ್ಯದಿಂದಾಗಿ. ದಕ್ಷಿಣ ಭಾರತಕ್ಕೆ ಆಗ್ತಾ ಇರುವ ಅನ್ಯಾಯ ಇದೆಯಲ್ಲ, ಮಾಡ್ತಾ ಇರುವ ಅನ್ಯಾಯ ಇದೆಯಲ್ಲ, ಇದು ಪ್ರಶ್ನಿಸಬೇಕಲ್ವಾ? ಕರ್ನಾಟಕ ಎಲ್ಲಿವರೆಗೆ ಇದನ್ನು ಸಹಿಸ್ಕೊಂಡು ಹೋಗಬೇಕು? ಎಲ್ಲಿವರೆಗೆ ನಾವು ಪ್ರಶ್ನೆ ಮಾಡದೇ ಇರ್ತೀವೋ ಅಲ್ಲಿವರೆಗೆ ದಬ್ಬಾಳಿಕೆ ಇರಲಿ. ಈ ದಬ್ಬಾಳಿಕೆಗೆ ಹಲವು ಮುಖಗಳಿವೆ. ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಡಿನೈ ಮಾಡಲಾಗುತ್ತೆ, ನಮ್ಮ ಭಾಷೆಯನ್ನು ಡಿನೈ ಮಾಡಲಾಗುತ್ತೆ. ಸೊ ಹಿಂದಿ ರಾಷ್ಟ್ರ ಭಾಷೆ ಅಂತೆ ಬದನೆಕಾಯಿ ಕಡ್ರಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಸಾರ್ವಭೌಮ, ಆ ಭಾಷೆಯನ್ನು ಕೊಲ್ಲಲಾಗ್ತಾ ಇದೆ. ನಮಗೆ ಬೇಕಾದಂಥ ಕಳೆದ ಬಜೆಟಲ್ಲಿ, ಅದಕ್ಕೂ ಹಿಂದಿನ ಬಜೆಟ್ನಲ್ಲಿ ನಿರ್ಮಲಕ್ಕನವರು, ಈರುಳ್ಳಿ ನಿರ್ಮಲಕ್ಕನವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅಪ್ಪರ್ ಭದ್ರಾ ಇದಕ್ಕೆ 5,000 ಕೋಟಿ ಕೊಟ್ಟೇ ಇಲ್ಲ, ಕೈ ಎತ್ಬಿಟ್ರು. ಇಂಥ ಹಲವು ಪ್ರಶ್ನೆಗಳಿವೆ, ಆದರೆ ಇದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತಾನೇ ಇಲ್ಲ. ನಾವು ಈ ಅಯೋಗ್ಯರನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ಒಂದು ಕಡೆ ಮುನಿಯಪ್ಪ ಅಂತ ಸಚಿವರು, ಬೇಜವಾಬ್ದಾರಿಯ ಪರಮಾವಧಿ. ಸೊ ಏನೋ ಎಲ್ಲರಲ್ಲಿ ಒಳ್ಳೆಯ ಅನ್ಸ್ಕೊಳ್ಬೇಕು, ಒಳ್ಳೆಯ ಅನ್ಕೋಬೇಕು. ಕೇಂದ್ರ ಸರ್ಕಾರ ಬೈದ್ಬಿಟ್ರೆ ಮೋದಿ ಬೇಜಾರು ಮಾಡ್ಕೊಬಿಡ್ತಾರೆ ಅನ್ನೋ ಬೇಜಾರು. ಇನ್ನೊಂದು ಕಡೆ ಮುಸ್ಲಿಮರ ಬಗ್ಗೆ ಬಹಳ ಪ್ರೀತಿ ಇರೋ ಟೈಪ್ ಮಾತನಾಡುವ ಪ್ರತಿಪಕ್ಷದ ನಾಯಕ ಅಶೋಕ್. ಇವರಿಗೆಲ್ಲ ರಾಜಕಾರಣ ಬಿಟ್ಟರೆ ಬೇರೆ ಇದ್ದಂಗೆ ಕಾಣ್ತಾ ಇಲ್ಲ. ಜನ ಇದನ್ನು ಪ್ರಶ್ನಿಸಬೇಕು, ಜನ ಕೇಳಬೇಕು, ಹಿಡಿದು ನಿಲ್ಲಿಸಬೇಕು. ಏನಯ್ಯ ಇದು ನಿಜ ಅಂತ ಕೇಳಬೇಕು. ಹಾಗಾದ್ರೆ ಮಾತ್ರ ಜನತಂತ್ರಕ್ಕೆ ಜೀವ ಬರುತ್ತೆ. ಜನತಂತ್ರ ಇರುವುದೇ ಪ್ರಶ್ನೆಗಳನ್ನು ಕೇಳುವ ಮೂಲಕ. ಪ್ರಶ್ನೆಯನ್ನು ಕೇಳದೆ ಬಟ್ಟಂಗಿತನದ ತನ ಇದೆಯಲ್ಲ, ಅದು ಯಾವ ದೇಶವನ್ನಾಗಲಿ ಜನತಂತ್ರವನ್ನಾಗಿ ಉಳಿಸುತ್ತೆ. ಇದು ಇವತ್ತಿನ ಮೆಗಾ ಫೋಕಸ್. ಇನ್ನೊಂದು ವಿಚಾರದಾಗ ಮತ್ತೆ ನಾಳೆ ಬರ್ತೀನಿ, ಮತ್ತೆ ಮಾತನಾಡ್ತೀನಿ, ಮತ್ತೆ ಚರ್ಚೆ ಮಾಡೋಣ. ಹಾಗೆಯೇ ಅಲ್ಲಿವರೆಗೆ ನೀವು ನಮ್ಮ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಡೀ ಇದೇನಿದೆ ಕಾಮೆಂಟ್ಸ್ಗಳನ್ನು ಕೂಡ ಮಾಡಿ. ಮತ್ತೆ ನಾಳೆ ಭೇಟಿ ಮಾಡೋಣ. ನಮಸ್ಕಾರ.